ಬದುಕಲ್ಲಿ ಕೆಲವು ನೆನಪುಗಳು ಎಷ್ಟೇ ವಿಶೇಷವಾಗಿದ್ದರೂ ಕೂಡ ನೆನೆದಾಗ ಬದುಕಲಾರದಷ್ಟು ನೋವಾಗುತ್ತೆ. ಆದರೆ ಬದುಕೆಂಬ ಪಯಣದಲ್ಲಿ ಅನೇಕ ಜನರು ಜೊತೆಯಾಗುತ್ತಾರೆ. ಕೆಲವರು ಪ್ರೀತಿಸುತ್ತಾರೆ, ಕೆಲವರು ಪರೀಕ್ಷಿಸುತ್ತಾರೆ, ಇನ್ನು ಕೆಲವರು ಆಶೀರ್ವಾದ ಮಾಡುತ್ತಾರೆ, ಕೆಲವರು ಬೆಂಬಲವಾಗಿ ನಿಲ್ಲುತ್ತಾರೆ, ಕೆಲವರು ಕಾರಣವಿಲ್ಲದೆ ಬಿಟ್ಟು ಹೋಗುತ್ತಾರೆ. ಆದರೆ ತಾಳ್ಮೆಯುತ ಬದುಕು ನಮ್ಮದಾಗಲಿ. ಯಾಕೆಂದರೆ ಇಲ್ಲಿ ಕಾರಣವಿಲ್ಲದೆ ಯಾವ ಕಾರ್ಯವೂ ಕೂಡ ಸಾಗದು. ಆದರೆ ನೆನಪೆಂದರೆ ಹಾಗೆ. ನೆನಪೆಂದರೆ ಒಂದು ಮಾಯ. ಒಬ್ಬ ವ್ಯಕ್ತಿ ಎಂದರೆ ಆತನ ನೆನಪುಗಳ ಒಟ್ಟು ಮೊತ್ತವೆಂದು ಹೇಳುವುದುಂಟು. ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಅನುಭವಗಳ ಹಾಗೂ ನೆನಪುಗಳ ಸಂಚಯವಾಗಿದ್ದೇವೆ. ವರ್ತಮಾನದ ನಡತೆಯ ಮೇಲೆ ಪ್ರಭಾವ ಬೀರುವ ಶಕ್ತಿಯುಳ್ಳ ಭೂತಕಾಲದ ಅನುಭವಗಳು ನೆನಪಿನ ರೂಪದಲ್ಲಿ ನಮ್ಮನ್ನು ಕಾಡುತ್ತಿರುತ್ತವೆ. ಆದರೆ ಮೆದುಳಿನಲ್ಲಿ ಉಳಿಸಿಕೊಂಡ ಮಾಹಿತಿ, ಅನುಭವಗಳನ್ನು ಬೇಕೆಂದಾಗ ಮರಳಿ ಪಡೆಯುವ ನಮ್ಮ ಸಾಮರ್ಥ್ಯವೇ ನೆನಪಲ್ಲವೇ? ಆದರೆ ಅಂದುಕೊಂಡಿದ್ದೆಲ್ಲ ನಿಜವಾಗಲೇಬೇಕೆಂಬ ನಿಯಮ ಇಲ್ಲವಲ್ಲ. ಸಣ್ಣದೊಂದು ಕಾರಣ ಮುಂದಿಟ್ಟು ನಿರಾಕರಣೆಯ ಮಾತಾಡಿ ನೀನು ಹೋಗಿಬಿಟ್ಟ ಮೇಲೆ ನನಗೆ ನಾನೇ ಸಮಾಧಾನ ಹೇಳಿಕೊಂಡಿದ್ದೇನೆ. ನಿನ್ನ ಅಗಲಿಕೆಯ ನಂತರವೂ ಬದುಕುವ ಚೈತನ್ಯ ಬೆಳೆಸಿಕೊಂಡಿದ್ದೇನೆ. ನಿನ್ನ ಪ್ರತಿ ಸ್ಪರ್ಶವನ್ನು ಕೂಡ ಸಂಭ್ರಮಿಸುತ್ತಾ ಹಾಗೂ ನಿನ್ನ ನೆನಪಲ್ಲೇ ಬದುಕುತ್ತಿದ್ದೇನೆ.